Hi friends, welcome back to a new experiment video. ನಾವು ಇವತ್ತು ಮಾಡತ್ತೇವೆ ಇನ್ನೊಂದು ಹೊಸ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಒಳಗೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಇವೆರಡರೊಳಗೂ ಥರ್ಮೋಕೋಲ್ ಹಾಕಿ ನೋಡ್ತೇವೆ. ಯಾವಾಗಲೂ ಥರ್ಮೋಕೋಲ್ ಪೆಟ್ರೋಲ್ದಾಗ ಹಾಕಿದಾಗ ಕರಗ್ತದ. ಆದ್ರೆ ನಮಗೆ ಡೀಸೆಲ್ನೇ ಹಾಕಿದ್ರೆ ಏನಾಕೈತೆ ಅನ್ನೋದು ಗೊತ್ತಿಲ್ಲ. ನಿಮಗೆ ಪೆಟ್ರೋಲ್ನಾಗೂ ಹಾಕಿ ತೋರಿಸ್ತೇವೆ, ಇವತ್ತು ಡೀಸೆಲ್ನಾಗೂ ಹಾಕಿ ತೋರಿಸ್ತೇವೆ. ಮುಂದೆ ಏನಾಕೈತೆ ಅಂತೇಳಿ ವಿಡಿಯೋದಾಗ ನೋಡೋಣ ಬರ್ರಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಹಾಗೆ ಈ ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ. ಬರ್ರಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣಂತೆ. ಬರ್ರಿ ಫ್ರೆಂಡ್ಸ್, ಫಸ್ಟ್ ಥರ್ಮೋಕೋಲ್ನ ಪೆಟ್ರೋಲ್ದಾಗ ಹಾಕಿ ನೋಡೋಣಂತೆ. ಪೆಟ್ರೋಲ್ದಾಗಿದ್ದ ಥರ್ಮೋಕೋಲ್ ಕರಗ್ತೈತಿ. ಆದ್ರೂ ನಿಮ್ಗೆ ಒಂದ್ಸತ ತೋರಿಸ್ತೇವೆ ನಾವು. ನೀವು ಬೇರೆ ಬೇರೆ ವಿಡಿಯೋದಾಗ ನೋಡಿರ್ಬೋದು. ಆದ್ರೆ ಈಗ ಇನ್ನೊಮ್ಮೆ ನೋಡ್ರಿ ಇದು ಏನಾಕತ್ತೆ ಅಂತಿದೆ. ಇದು ಪೆಟ್ರೋಲ್ ಹಾಕತ್ತೇನೆ ಈಗ. ಥರ್ಮೋಕೋಲ್ನ ಕಟ್ ಮಾಡಿ ಇದ್ರಾಗ ಹಾಕಿ ತೋರಿಸ್ತೇನೆ ನಿಮ್ಗೆ ಏನಾಕತ್ತೆ ಅಂತಿದೆ. ನೋಡ್ರಿ ಫ್ರೆಂಡ್ಸ್, ಈಗ ಥರ್ಮೋಕೋಲ್ ಹೆಂಗಿದ್ರ ಕರಗ್ತೈತಿ. ಬರೀ ಹಾಕಿದ್ರೆ ಸಾಕು, ಪಟ್ ಪಟ್ನ ಎಲ್ಲ ಇದ್ರ ಕರಿಗಿ ಹೋಗ್ಬಿಡ್ತೈತಿ. ಇನ್ನೊಮ್ಮೆ ಹಾಕಿ ತೋರಿಸ್ತೀನಿ ನೀವು ಬೇಕಂದ್ರೆ ನೋಡ್ರಿ. ಬರೀ ಹಾಕಿ ಏನೋ ಹತ್ತೂ ಇಲ್ಲ, ಏನು ತಾನ ಕರಿ ಹೋಗ್ತದೆಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವೀಗ ಥರ್ಮೋಕೋಲ್ನ ಪೆಟ್ರೋಲ್ ಒಳಗೆ ಹಾಕೋಣ ಏನಾಕೈತೆ ಅಂತ ಹೇಳಿ. ಅಂದ್ರೆ ಪೆಟ್ರೋಲ್ ಒಳಗೆ ಎಲ್ಲ ಕರಿ ಹೋಗುತ್ತೆ. ಇದೇ ಎಕ್ಸ್ಪೆರಿಮೆಂಟ್ ನಾವು ಈ ಡೀಸೆಲ್ ಕೊಟ್ಟು ಮಾಡೋಣಂತೆ. ಡೀಸೆಲ್ ಒಳಗೆ ಥರ್ಮೋಕೋಲ್ ಹಾಕಿ ಏನಾಕೈತೆ ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಡೀಸೆಲ್ ಹಾಕತ್ತೇನ ಇದ್ರಾಗ. ಈ ಡೀಸೆಲ್ ಒಳಗೆ ಥರ್ಮೋಕೋಲ್ ಹಾಕೋಂತೀಗ. ನೋಡ್ರಿ ಫ್ರೆಂಡ್ಸ್, ಡೀಸೆಲ್ ಒಳಗೆ ಥರ್ಮೋಕೋಲ್ ಹಾಕೋಣ ಏನೂ ಆಗತ್ತಿಲ್ಲ. ಇದಕ್ಕೆ ಏನು ಕರಗಾತನೇ ಇಲ್ಲ. ಪೆಟ್ರೋಲ್ ಕೂಡ ಹೆಂಗೆ ರಿಯಾಕ್ಟ್ ಮಾಡ್ತಲ್ಲ, ಈಗ ಡೀಸೆಲ್ ಕೂಡ ಏನು ರಿಯಾಕ್ಟ್ ಮಾಡತ್ತಿಲ್ಲ. ಇದು ನಾವು ಡೀಸೆಲ್ ಕೂಡ ಏನಾರ ರಿಯಾಕ್ಟ್ ಮಾಡ್ತೈತೆ ಅನ್ಕೊಂಡಿದ್ವಿ, ಆದ್ರೆ ಮಾಡತ್ತಿಲ್ಲ ಇದು. ನೋಡ್ರಿ ಫ್ರೆಂಡ್ಸ್, ನಾವು ಯಾವಾಗ ಥರ್ಮೋಕೋಲ್ನ ಪೆಟ್ರೋಲ್ ಒಳಗೆ ಹಾಕಿದಿಲ್ಲ ಅವಾಗ ಪೆಟ್ರೋಲ್ ಕೂಡ ಥರ್ಮೋಕೋಲ್ ರಿಯಾಕ್ಟ್ ಮಾಡಿ ಅದ್ರಾಗ ಕರಿಗೆ ಹೋಗ್ಬಿಡುತ್ತೆ. ಅದೇ ಥರ್ಮೋಕೋಲ್ ಯಾವಾಗ ನಾವು ಡೀಸೆಲ್ನೇ ಹಾಕಿದಿವಲ್ಲ, ಡೀಸೆಲ್ನೇ ಹಾಕಿದ ತಕ್ಷಣ ಅದು ಅದಕ್ಕೆ ಏನು ರಿಯಾಕ್ಟ್ ಮಾಡಲಿಲ್ಲ. ಅದು ನಾವು ಒಂದು 5 ಸೆಕೆಂಡು ಬಿಟ್ಟು ನೋಡಿದೀವಿ, ಒಟ್ಟ ಏನು ರಿಯಾಕ್ಟ್ ಮಾಡಲಿಲ್ಲ. ಮತ್ತೀಗ ಇನ್ನೊಂದು ನಮ್ಮ ತೆಳಗೆ ಇನ್ನೊಂದು ಐಡಿಯಾ ಬಂದೈತಿ. ಏನಪ್ಪಾ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಮಿಕ್ಸ್ ಮಾಡಿ ಅದ್ರೊಳಗೆ ಥರ್ಮೋಕೋಲ್ ಹಾಕಿ ಅಂತೇಳಿ ಒಂದು ಐಡಿಯಾ ಬಂದೈತಿ. ಬರ್ರಿ ಅದನ್ನೂ ಒಂದು ಸ್ಟಾರ್ಟ್ ಮಾಡಿ ಬಿಡೋಣಂತ. ಈಗ ಪೆಟ್ರೋಲ್ ಡೀಸೆಲ್ ಎರಡೂ ಮಿಕ್ಸ್ ಮಾಡೋಣಂತ. ಪೆಟ್ರೋಲ್ ಹಾಕೊಂಡೆ ಈಗ ಎರಡೂ ಸೇಮ್ ಕ್ವಾಂಟಿಟಿ ಒಳಗೆ ಮಿಕ್ಸ್ ಮಾಡೋಣ. ನೋಡ್ರಿ, ಇದು ಸೇಮ್ ಕ್ವಾಂಟಿಟಿ ಒಳಗೆ ಐತೆ. ಬರ್ರಿ ಫ್ರೆಂಡ್ಸ್, ಈಗ ಥರ್ಮೋಕೋಲ್ ಹಾಕೋಣಂತೆ. ಏನಾಕೈತಿ ನೋಡೇ ಬಿಟ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಎರಡನ್ನೂ ಸರಿಯಾಗಿ ಮಿಕ್ಸ್ ಮಾಡೀವಿ ನಾವು. ಇದ್ರಾಗ ಈಗ ಥರ್ಮೋಕೋಲ್ ಹಾಕೋಣಂತೆ. ನೋಡ್ರಿ ಫ್ರೆಂಡ್ಸ್, ಈಗ ಥರ್ಮೋಕೋಲ್ ಹಾಕತ್ತೇವೆ.
ನೋಡ್ರಿ ಫ್ರೆಂಡ್ಸ್, ಸಣ್ಣಗೆ ರಿಯಾಕ್ಟ್ ಮಾಡತೈತಿ. ಏನು ಭಾಳ ಫಾಸ್ಟಾಗಿ ರಿಯಾಕ್ಟ್ ಏನು ಮಾಡತ್ತಿಲ್ಲ, ಸಣ್ಣಗೆ ಮಾಡತೈತಿ. ಇದು ಪೆಟ್ರೋಲ್ ಕೂಡ ಇಷ್ಟು ರಿಯಾಕ್ಟ್ ಮಾಡತ್ತ ಅನಿಸ್ತೈತೆ ನಮಗೆ. ನೋಡ್ರಿ ಫ್ರೆಂಡ್ಸ್, ನಾವು ಯಾವಾಗ ಥರ್ಮೋಕೋಲ್ನ ಪೆಟ್ರೋಲ್ ಒಳಗೆ ಮತ್ತು ಡೀಸೆಲ್ ಒಳಗೆ ಎರಡದ್ರಿಗೂ ಹಾಕಿ ತೋರಿಸಿದ್ವಿ. ಅಲ್ಲಿ ಏನು ರಿಯಾಕ್ಟ್ ಆಕೈತೆ ನೀವು ನೋಡಿದ್ರಿ. ಮತ್ತು ಇದು ಸೇಮ್ ಆಗಿ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಮಿಕ್ಸ್ ಮಾಡಿ ಅದ್ರಿಗೂ ಸಹ ಥರ್ಮೋಕೋಲ್ ಹಾಕಿ ತೋರಿಸಿದ್ವಿ ನಿಮಗೆ. ಈಗ ನಾ ಇದ್ರಾಗ ಒಂದು ಏನು ಗಮನಿಸಿದ್ಯಪ್ಪ ಅಂದ್ರೆ, ಯಾವಾಗ ನಾವು ಥರ್ಮೋಕೋಲ್ನ ಪೆಟ್ರೋಲ್ ಒಳಗೆ ಹಾಕಿದ್ವಲ್ಲ, ಅದು ಪೆಟ್ರೋಲ್ ಒಳಗೆ ತಳಗೆ ಹೋಗ್ಕೊತ. ಥರ್ಮೋಕೋಲ್ ಇದೆಲ್ಲ ಕರಗಿದ್ವು ಎಲ್ಲ ವೇಸ್ಟ್ ಎಲ್ಲ ತಳಗೆ ಹೋಗ್ಕೊತ. ಅದನ್ನು ನಾವು ಡೀಸೆಲ್ ಒಳಗೆ ಹಾಕಿದ್ವಿ. ಡೀಸೆಲ್ ಒಳಗೆ ರಿಯಾಕ್ಟ್ ಮಾಡಲಿಲ್ಲ. ಥರ್ಮೋಕೋಲ್ ಕೂಟ ಡೀಸೆಲ್ ಮತ್ತು ಥರ್ಮೋಕೋಲ್ ಎರಡು ಥರ್ಮೋಕೋಲ್ ಕೂಟ ಡೀಸೆಲ್ ರಿಯಾಕ್ಟ್ ಮಾಡಲಿಲ್ಲ. ಮತ್ತು ಅದನ್ನು ನಾವೀಗ ಯಾವಾಗ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಒಳಗೆ ಎರಡನ್ನೂ ಮಿಕ್ಸ್ ಮಾಡಿ ಥರ್ಮೋಕೋಲ್ ಹಾಕಿದ್ವಲ್ಲ, ಅವಾಗ ಥರ್ಮೋಕೋಲ್ ಕರಗ್ತೆ. ಬಟ್ ಅದಕ್ಕೆ ಕೆಳಗೆ ಹೋಗ್ಕೊಂಡಿರಲಿಲ್ಲ ಮತ್ತು ಮ್ಯಾಗ ತೆಲೆಡಾಗುತ್ತೆ. ಇದ್ರೆಲ್ಲ ಫ್ರೆಂಡ್ಸ್, ಯಾವಾಗ ನಾವು ಒಂದು ಥರ್ಮೋಕೋಲ್ನ ಪೆಟ್ರೋಲ್ ಡೀಸೆಲ್ ಮತ್ತು ಪೆಟ್ರೋಲ್ ಡೀಸೆಲ್ ಎರಡೂ ಮಿಕ್ಸ್ ಮಾಡಿ ಹಾಕಿದಾಗ ಏನೇನು ಹಾಕೈತೆ ಅಂತೇಳಿ ನಿಮ್ಗೆ ಈಗ ಅರ್ಥ ಆಗ್ತದೆ. ಈ ವಿಡಿಯೋ ನಿಮ್ಗೆ ಒಂದು ಚೂರಾದರೂ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕನ್ ಆನ್ ಮಾಡಿರಿ. ಮತ್ತೆ ಮುಂದೆ ಇದೇ ಥರ ಕ್ರೇಜಿ ಆಗಿರೋ ವಿಡಿಯೋದಾಗ ಸಿಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.